ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಇವತ್ತು ಆಲೂ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತುಂಬ ಸಖತ್ತಾಗಿ ಇರುತ್ತೆ. ಇದನ್ನ ಮಾಡೋದು ಹೇಗಂತ ನೋಡೋಣ ಬನ್ನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಸಖತ್ತಾಗಿ ಬಂದಿದೆ. ರೈಸ್ ಸಾಂಬಾರ್ ಜೊತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಂಗ್ ಮಾಡೋದಂತ ಬನ್ನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಫುಲ್ ನೋಡಿ. ಬನ್ನಿ ಮಾಡೋದನ್ನ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಆಲೂ ಫ್ರೈ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 4 ಮೀಡಿಯಂ ಸೈಜ್ ಆಲೂಗಡ್ಡೆನ ತಗೊಂಡಿನಿ, ಒಂದು ಸಣ್ಣದಿದೆ. ಇವಾಗ ಇದನ್ನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ತೀನಿ. ವಿಡಿಯೋಸ್ ಹಾಕ್ಲಾರ್ದೆ ಭಾಳ ದಿನ ಆಯ್ತು. ಇನ್ಮೇಲೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ವಿಡಿಯೋ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ತಿಲ್ಲ, ಬರೇ ನೋಡ್ತಾ ಇದ್ದೀರಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಇದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರ್ ಜೊತೆ, ಚಿತ್ರಾನ್ನ ಜೊತೆ, ಈ ತರ ಇದೆಲ್ಲ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ತರನು ಮಾಡ್ಕೊಳ್ಬಹುದು. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಷ್ಟು ಸರಿಯಾಗಿ ಅನ್ಸೋದಿಲ್ಲ. ಸೈಡ್ ಡಿಶ್ಗೆ ಇದನ್ನ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೇನ್ ಜಾಸ್ತಿ ಟೈಮ್ ತಗೊಳಲ್ಲ, ಮತ್ತೆ ಜಾಸ್ತಿ ಆಯಿಲ್ನು ಬೇಕಾಗಿಲ್ಲ ಇದಕ್ಕೆ. ಹೀಗೆ ನಾನು ಎಲ್ಲ ಆಲೂಗಡ್ಡೆನೂ ಸಿಪ್ಪೆ ತಕ್ಕೊಳ್ತೀನಿ. ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಯಾವ ರೀತಿ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳೋದು, ಸ್ವಲ್ಪ ದಪ್ಪೆ ಇರಲಿ ಅಂದ್ರೆ ಚೆನ್ನಾಗಿ ಬರುತ್ತೆ. ನಾನು ಈ ತರ ರೌಂಡ್ ಆಗಿ ಬೇಕಂದ್ರೆ ನೀವು ಈ ತರ ರೌಂಡ್ ಶೇಪ್ ಅಲ್ಲೇ ಫ್ರೈ ಮಾಡ್ಕೊಳ್ಬಹುದು. ಆದ್ರೆ ನಾನು ರೌಂಡ್ ಶೇಪ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋದಿಲ್ಲ. ಈ ತರ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತೀನಿ. ತುಂಬಾ ಈಜಿ ರೆಸಿಪಿ. ನೀವು ಯಾವಾಗಾದ್ರೂ ಬೇಜಾರಾದಾಗ ಅನ್ನ ಸಾಂಬಾರ್ ಮಾಡ್ಕೊಂಡಿದ್ರೆ ಅದ್ರ ಜೊತೆ ಸೈಡ್ ಡಿಶ್ ಆಗಿ ಒಂದು 10 ಮಿನಿಟ್ಸ್ ಅಲ್ಲಿ ಈ ತರ ಆಲೂ ಫ್ರೈನ ರೆಡಿ ಮಾಡ್ಕೊಳ್ಬಹುದು. ಇದನ್ನ ನೀವು ಚಪಾತಿ ಜೊತೆನೂ ತಿನ್ಬಹುದು. ಹೀಗೆ ನಾನು ಎಲ್ಲ ಆಲೂಗಡ್ಡೆನ ಕಟ್ ಮಾಡ್ಕೊಳ್ತೀನಿ. ಎಲ್ಲ 4 ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನ ಈಗ ವಾಶ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ನೀವು ರೌಂಡ್ ಶೇಪ್ ಅಲ್ಲಾದ್ರೂ ಕಟ್ ಮಾಡ್ಕೊಳ್ಬಹುದು. ಇದು ಸ್ಟಾರ್ಚ್ ಎಲ್ಲ ಹೋಗುತ್ತೆ. ಸ್ವಲ್ಪ ಈ ರೀತಿ ಮಾಡಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಅದನ್ನ ಯಾವ ರೀತಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ನ ಆನ್ ಮಾಡ್ಕೊಳ್ತೀನಿ. ಇದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದ್ರೊಳಗಡೆ ಸ್ವಲ್ಪ ನೀರಿದೆ, ಅದನ್ನ ಸ್ವಲ್ಪ ಹೋಗಕ್ಕೆ ಬಿಡ್ತೀನಿ. ನೀರೆಲ್ಲ ಹೋಯ್ತು. ಇವಾಗ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ. ನಾನು ಇಲ್ಲಿ ಸ್ವಲ್ಪನೇ ಆಯಿಲ್ ಹಾಕೊಳ್ತೀನಿ. ನಾನು ಇದು ಪಕೋಡ ಮಾಡಿ ಇಟ್ಕೊಂಡಿದ್ದೆ, ಅದೇ ಆಯಿಲ್ ಇದೆ, ಅದನ್ನೇ ಹಾಕೋತೀನಿ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ
1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ ಹಾಕೊಳ್ತೀನಿ. ಕಟ್ ಮಾಡಿರುವಂತ ಆಲೂಗಡ್ಡೆನ ಹಾಕ್ತೀನಿ. ಈ ರೀತಿ 1 ಸ್ಪೂನ್ ಇಂದ ಕಡ್ಸ್ಕೊಂತ ಇರಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮಾಡ್ಕೊಂತ ಫ್ರೈ ಮಾಡ್ತೀವಿ. ಸ್ವಲ್ಪ ನೀವು ಹೈ ಫ್ಲೇಮ್ ಅಲ್ಲಿ ಅದ್ರಿಗೆ ಇಟ್ಕೊಳ್ಳಿ. ನಾನು ಸ್ವಲ್ಪ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಹೈ ಮಾಡಿದ್ದೀನಿ ಗ್ಯಾಸ್ನ. ಇದೇ ರೀತಿ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಒಂದು ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ. ನಾನು 1-2 ಮಿನಿಟ್ಸ್ ಇದ್ಮೇಲೆ ಒಂದು ಪ್ಲೇಟ್ನ ಮುಚ್ಕೊಳ್ತೀನಿ. ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದು ಪ್ಲೇಟ್ನ ಮುಚ್ಕೊಳ್ತೀನಿ. ನಡುವೆ ಈ ತರ ಪ್ಲೇಟ್ನ ಓಪನ್ ಮಾಡಿ ಮತ್ತೆ ತಿರ್ಗಾಡ್ಕೊಳ್ಳಿ, ಇಲ್ಲಾಂದ್ರೆ ಕತ್ಕೊಂಡ್ಬಿಡುತ್ತೆ, ಹತ್ಕೊಳ್ಳುತ್ತೆ. ಅನ್ನ ಸಾಂಬಾರ್ ಜೊತೆ ಪರ್ಫೆಕ್ಟ್ ಆಗಿ ಕಾಂಬಿನೇಷನ್ ಅಂತ ಹೇಳ್ಬೋದು. ನಮ್ಮಂತ ಸಣ್ಣ ಸಬ್ಸ್ಕ್ರೈಬರ್ಗೆ ನಿಮ್ದು ಸಪೋರ್ಟ್ ಬಹಳ ನೆಸೆಸರಿ ಇದೆ. ಸೊ ಪ್ಲೀಸ್ ದಯವಿಟ್ಟು ವಿಡಿಯೋನ ಫುಲ್ ಆಗಿ ಪೂರ್ತಿಯಾಗಿ ಎಂಡವರೆಗೂ ನೋಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸುಮ್ಮನೆ ನೋಡಿ ಬಿಡ್ಬೇಡಿ. ನಿಮ್ ಸಪೋರ್ಟ್ ತುಂಬಾ ನೆಸೆಸರಿ ಇದೆ. ಈಗ ಮತ್ತೆ 1 ನಿಮಿಷ ಪ್ಲೇಟ್ನ ಮುಚ್ಕೊಳ್ತೀನಿ. 1 ನಿಮಿಷ ಪ್ಲೇಟ್ನ ಮುಚ್ಕೊಳ್ತೀನಿ. ಈಗ ಲೋ ಫ್ಲೇಮ್ ಅಲ್ಲಿ ಇಟ್ಟು 1 ನಿಮಿಷ ಪ್ಲೇಟ್ ಮುಚ್ಚಿಡ್ತೀನಿ. ಈಗ ಇದನ್ನ ಓಪನ್ ಮಾಡ್ತೀನಿ. ದಪ್ಪ ತಳ ಪಾತ್ರೆ ಇದ್ರೆ ಕತ್ಕೊಳ್ಳೋದಿಲ್ಲ. ಇಲ್ಲಿನೊಂದು ತೆಳುವಾದ ಪಾತ್ರೆ ಇದೆ, ಸ್ವಲ್ಪ ಸ್ವಲ್ಪ ಕತ್ಕೊಳ್ಳುತ್ತೆ. ಇವಾಗ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಟೆ. ಇವಾಗ ಇದಕ್ಕೆ ಏನೇನ್ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಇಲ್ಲಿ 1 ಚಿಟಿಕೆ ಅರಿಶಿನ, ಮತ್ತೆ 1 ಸ್ಪೂನ್ ಕೊರಿಯಂಡರ್ ಪೌಡರ್ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ 1 ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ ಇಡಿ. ಇಲ್ಲಿ ರುಚಿಗೆ ತಕ್ಕಟ್ಟು ಉಪ್ಪು ಹಾಕೊಳ್ಳಿ.
ಇಲ್ಲಿ ನೋಡಿ ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಾನು 1.5 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಾರಿ, ಆಲೂ ಫ್ರೈ ರೆಡಿ ಆಗಿದೆ. ಇವಾಗ ಇದ್ರ ಮೇಲ್ಗಡೆ ಕರಿಬೇವಿನ ಎಲೆ ಹಾಕೋತೀನಿ. ಇದಕ್ಕೆ ಆಯಿಲ್ನು ಕಡಿಮೆ ಹತ್ತುತ್ತೆ. ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿ, ಯಾರಾದ್ರೂ ಮಕ್ಕಳಿಗೆ ಅಂದ್ರೆ ಊಟ ಮಾಡ್ತಿದ್ದಿಲ್ಲ ಅಂದ್ರೆ ಅವ್ರಿಗೆ ಅನ್ನ ಸಾಂಬಾರ್ ಜೊತೆ ಈ ತರ ಕೊಡ್ಬೋದು. ಇದನ್ನ 1 ನಿಮಿಷ ಪ್ಲೇಟ್ ಮುಚ್ಕೊಂಡು ಇಟ್ಕೊಳ್ತೀನಿ. ಇವಾಗ ಪ್ಲೇಟ್ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ ಕರಿಬೇವು ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಆಯ್ತು, ಆಲೂ ಫ್ರೈ ರೆಡಿ ಆಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಆಲೂ ಫ್ರೈ ರೆಡಿ ಆಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಆಲೂ ಫ್ರೈನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಯಾವ ರೀತಿ ರೆಡಿ ಆಗಿದೆ ಅಂತ. ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು ರೈಸ್ ಸಾಂಬಾರ್ ಜೊತೆ. ನಮ್ಮ ವಿಡಿಯೋನ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಹೇಳಿ. ಇದನ್ನ ಪ್ಲೇಟ್ಗೆ ಹಾಕೊಳ್ತೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಸ್ವಲ್ಪ ಕ್ರಿಸ್ಪಿನೂ ಆಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ರೆಸಿಪಿನ ಹಾಕ್ತಾ ಇರ್ತೀನಿ, ನೀವು ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.